ಮನುಷ್ಯನನ್ನು ಅತಿಯಾಗಿ ಕಾಡೋದು ಭಯ ಮತ್ತು ಅನುಮಾನ. ಇವೆರಡೂ ರೋಗಗಳು ಹತ್ರಕ್ಕೆ ಬರ್ದಂಗೆ ನೋಡ್ಕೋಬೇಕಷ್ಟೆ. ಆದರೆ ಮನುಷ್ಯನೊಂದು ದೊಡ್ಡ ಗುಣ ಇದೆ. ತನಗೆ ಭಯ ಇದ್ರೂ ಇನ್ನೊಬ್ಬರು ಭಯ ಪಡಬೇಡ ಅಂತಾನೆ, ತನಗೆಷ್ಟು ನೋವಿದ್ರು ಇನ್ನೊಬ್ರು ನೋವು ಪಡಬೇಡ ಅಂತಾನೆ. ಆದರೂ ಅತಿಯಾಗಿ ಭಯ ಕಾಡದ್ದು ಯಾವಾಗ ನಮಗೆ ಅಂದರೆ ಈ ಕರೋನಾ ಬಂದಾಗ. ಸತ್ತೋಗ್ಬಿಡ್ತೀವಿ ಅಂತ ಭಯ. ಏನು ಪಿಸ್ತೂಲು ಚಾಕು ಚೂರಿ ಏನು ಬೇಕಿಲ್ಲ, ಪಕ್ಕದಲ್ಲಿ ಕೂತ್ಕೊಂಡು ಸೀನ್ ಬಿಟ್ರು ಸಾಕು, ಬಾಂಬ್ ಹಾಕ್ತಂಗೆ ಓಡ್ಬಿಡ್ರು ಎಲ್ಲರೂ. ಅಂಥ ಕರೋನಾ. ಕುಡಿದಿರೋದೊಂದು ಕಸ ಇಲ್ಲ, ತಿಂದಿರೋದೊಂದು ಸೊಪ್ಪಿಲ್ಲ. ಕರಿಬೇವಿನ ಸೊಪ್ಪು, ಬೇವಿನ ಸೊಪ್ಪು, ಗರಿಕೆ ಹುಲ್ಲು, ಚಕ್ಕೆ, ಲವಂಗ, ಶುಂಠಿ ಎಲ್ಲ ತಿಂದು ಕಾಂಗ್ರೆಸ್ ಗಿಡ ಒಂದ್ಬಿಟ್ಟು ಎಲ್ಲ ತಿಂದಂಗೆ ಆಗೋಯ್ತು ಕರೋನಾ ಬಂದಾಗ. ಅಂಥ ಪ್ರಾಣ ಭಯ ನಮಗೆ. ಎಲ್ಲ ಕೆಲಸ ನಿಂತೋಗ್ಬಿಟ್ಟು, ವ್ಯಾಪಾರ ನಿಂತೋಯ್ತು, ವ್ಯವಹಾರಗಳು ನಿಂತೋದು, ನಮಗೂ ಹರಿಕತೆ ಎಲ್ಲ ನಿಂತೋಯ್ತು. ಯಾರು ಕರೆದ? ತಿಥಿನೇ ಮಾಡೋಂಗಿಲ್ಲ. ನಾವು ಪುರ್ಸತ್ತಾಗ ಕೂತಿದ್ದ ಮನೆಯಲ್ಲಿ, ಅದು ಯಾರೋ ಒಬ್ಬ ಫೋನ್ ಮಾಡ್ದ, ಅಣ್ಣ ಬಣ್ಣ ನಮ್ಮಪ್ಪ ಸತ್ತೋಗ್ಬಿಟ್ಟವನೇ, ಪದ ಆಡಬೇಕು ಅಂತ. ಎಲ್ಲಿ ಬಂದರಪ್ಪ? ಲಾಕ್ಡೌನು ಅಂದೆ. ಇರಲಿ ಅಡ್ಜಸ್ಟ್ ಮಾಡ್ಕೊ ಬಣ್ಣ ಅಂದ. ಅಡ್ಜಸ್ಟ್ ಹೆಂಗಯ್ಯ ಮಾಡೋರು? ಊರು ಸುತ್ತ ಪೊಲೀಸರು ನಿಂತವ್ರೆ, ಬರೋಕ್ಕಾಗಲ್ಲ ಅಂದೆ. ಹಂಗನ್ಬೇಡ ಕನ್ನಡ, 2,000 ರೂಪಾಯಿ ಬೇಕಾದ್ರೆ ಜಾಸ್ತಿ ಕೊಡ್ತೀನಿ ಬಾ ಅಂದ. 2,000 ರೂಪಾಯಿನ ಆಸೆ ಬಂದ್ರೆ 28 ಬೀಳ್ತಾವೆ ಕಣಪ್ಪ. ಓಡಾಡ್ಸ್ಕೊ ಹೊಡಿತಾ ಕುಂತವ್ರು ರೋಡಲ್ಲಿ. ಅದರಲ್ಲಿ ನಾನೇನಾರು ಹರಿಕತೆ ಮಾಡೋಕೆ ಹೋಯ್ತಾವನಿ ಅಂದರೆ ಇನ್ನೊಂದು 4 ಎಕ್ಸ್ಟ್ರಾ ಹೊಡಿತಾರೆ, ನಾ ಬರೋದಿಲ್ಲ ಅಂದೆ. ಹಂಗನ್ಬೇಡ ಕರ್ಣ, ನಿಂದ ಅಮ್ಮ ಕರ್ಣ. ನಮ್ಮಪ್ಪ ದೊಡ್ಡ ಕಲಾವಿದ ಕರ್ಣ. ಕೃಷ್ಣನ ಪಾತ್ರ 18 ಸತ್ ಮಾಡಿದ್ದ, ಕರ್ಣನ ಪಾತ್ರ 7 ಸತ್ ಮಾಡಿದ್ದ, ದುರ್ಯೋಧನ ಪಾತ್ರ 3 ಸತ್ ಮಾಡಿದ್ದ. ನಾಟಕ ಆಡ್ಕೊಂಡು ಡ್ಯಾನ್ಸ್ ಒಳಗೆ ಹತ್ಕೊಂಡೆ ತೋಟನೂ ಬಾದ್ಬಿಟ್ಟಿದ್ದ ಕರ್ಣ. ಹೆಂಗೋ ಬಂದ್ಬಿಟ್ಟು ಸ್ವರ್ಗಕ್ಕೆ ಕಳಿಸ್ಬಿಡ್ಮ ಅಂತ. ಹೆಂಗಯ್ಯ ಬರೋದು? ಅಲ್ಲ ಕಣಯ್ಯ, ನೀನೇನೋ ಬಾ ಅಂತೀಯ, ನಾನು ಹೆಂಗೆ ಬರೋದು ಅಂತ. ಹಂಗೆಲ್ಲ ಅನ್ಬೇಡ ಕರ್ಣ. ಅಣ್ಣ ನೀನು ಮೇನ್ ರೋಡಲ್ಲಿ ಬರಬೇಡ, ಅಲ್ಲಿ ಬಳಸ್ಕೊಂಡು ಇಲ್ಲಿ ಬಳಸ್ಬಿಟ್ಟು ಆ ಫಾರೆಸ್ಟ್ ರೋಡಲ್ಲಿ ಬಂದ್ಬಿಟ್ಟಣ, ಕೆರೆಯರಿ ಮೇಲೆ ಬಂದ್ಬಿಟ್ರೆ ನಮ್ಮೂರು ಸಿಕ್ಬಿಡ್ತದೆ ಅಂದ. ಸರಿ ನೀ ಕರೆಸ್ತೀಯ, ನಾ ಬರ್ತೀನಿ ಕಣಯ್ಯ, ನಿಮ್ಮೂರು ಜನ ಹೆಂಗೆ ಅಂದೆ. ದೇವ್ರಂತೆ ಜನ ಕಂಬಾಣ, ಯಾರಿಗೂ ಗೊತ್ತಾಗೋದಿಲ್ಲ ಕಣ ಅಂದ. ದುಡ್ಡಿನ ಆಸೆ ಬೇರೆ ತೋರಿಸ್ತಾ, ಇಷ್ಟೊಂದು ಪ್ರೀತಿಂಗ್ ಕರೀತಾನೆ ಅಂತ ನಾನು ಹೊರಟುಬಿಟ್ಟೆ. ಊರು ತಲುಪ್ಬಿಟ್ಟ. ಊರಿಗೆ ಹೋಗ್ಬಿಟ್ಟು ಸೌಂಡ್ ಬಾಕ್ಸ್ ಎಲ್ಲ ಹಾಕ್ಬಿಟ್ಟು ಕುಂತೀವಿ. ಅಣ್ಣ ಅಡುಗೆ ಮಾಡಿಸ್ತೀನಿ ಅಂತ ಅವ್ನು ಒಳಗಡೆ ಹೋದ. ಅವನ್ಯಾರೋ ಪಕ್ಕದ ಮನೆ ಬಂದು ಪಕ್ಕದಲ್ಲಿ ಕೂತ್ಕೊಂಡ. ಯಾವ ಊರಪ್ಪ ಅಂದ. ಇಲ್ಲ ಶಿವಾರ ಸ್ವಾಮಿ ಅಂದೆ. ಶಿವಾರ? ಲಾಕ್ಡೌನು ಹಂಗೂ ಬಂದಿದ್ಯಾ ಅಂದ ಅವನು. ದೇವ್ರಂತೆ ಜನ ಬಾ ಅನ್ನಲ್ಲಪ್ಪ, ಇವನು ಬೇರೆ ನಾನು ರಾಗ ಆಡೋಕೆ ಬಂದಲ್ಲ ಅಂತ ನಾನಂದೆ. ನಾನು ಏನು ಬತ್ತಿರಲಿಲ್ಲ, ಇವ್ರು ಕಲಾವಿದ್ರಂತೆಲ್ಲ ಅದಕ್ಕೆ ಬಂದೆ ಕಣಪ್ಪ ಅಂದೆ. ಪಾಪ ನೀನೇನೋ ಬಂದಿದ್ದೀನಿ ಬೇಡ ಅನ್ನ. ಅಲ್ಲ ಯಾರು ಆಗದೆ ಇರೋರು ಪೊಲೀಸ್ನವರು ಫೋನ್ ಮಾಡ್ಬಿಟ್ರೆ ಮಾಡಿ ಅಂದ. ಯಾಕೋ ಇವನೇ ಮಾಡುವಂಗೆ ಅವನೆಲ್ಲಪ್ಪ ಅವ್ನ ಮನೆ ಕೈನಾಗ. ನಾನಂದೆ ಆ ಕೆಲಸ ಯಾರು ಮಾಡೋರು ಸುಮ್ಮಿರಪ್ಪ ಅಂದೆ. ಅಯ್ಯೋ ಯಾರು ಮಾಡೋರೋ ನಿನ್ನ ಹಣೆ ಬರ, ನಂಗೇನು ಗೊತ್ತೇ. ಹೆಂಗಾರಲ್ಲಿ ಸೌಂಡಾಗಿ ಕಮ್ಮಿ ಕೊಟ್ಕೊಂಡಾರು, ನಮ್ಮೂರು ಮೊದಲೇ 3 ಪಾರ್ಟಿ ಹಾಕುಂತದೆ ಅಂದ. ಯಾಕಪ್ಪ ಬರೋಕೆ ಹೋದೆ ಊರಿಗೆ, ಸವಾಸ ಬೇಕಿತ್ತ ಅಂತ. ಹಂಗನ್ಬಿಟ್ಟು ಅವನ ಹತ್ತಾಗ ಹೋದ. ಈ ಮನೆ ಯಜಮಾನ ಬಂದ. ಶುರು ಮಾಡಪ್ಪ ಅಂದ. ಅಯ್ಯೋ ನಿನ್ನ ಕತೆನೂ ಬೇಡ, ನಿನ್ನ ದುಡ್ಡು ಬೇಡ, ತಗೋ ಮೊದಲು ನಿನ್ನ ಅಡ್ವಾನ್ಸ್. ನೀನೇನಂತೆ ನೀನು ನಮ್ಮೂರವ್ರು ದೇವ್ರಂತೆ ಜನ ಬಂದ್ಬಿಡು ಅಂತ ಕರೆಸ್ಬಿಟ್ಟು, ಅವ್ನು ಯಾರೋ ಬಂದ್ಬಿಟ್ಟು ಪೊಲೀಸ್ನವರು ಫೋನ್ ಮಾಡ್ಬಿಟ್ರೆ ಮಾಡಿ ಇನ್ಕು ಹೋದ್ನಲ್ಲ. ಸಂದಿಲ್ ನಿಂತ್ಕೊಂಡು ಅವನೇ ಫೋನ್ ಮಾಡ್ಬಿಟ್ರೆ ನಾ ಏನಪ್ಪ ಮಾಡಾನೆ ಅಂದೆ. ಇವನು ಒಳಕ್ಕೆ ಹೋದೆ, ಮಚ್ಚನೆ ಹೊತ್ಕೊಂಡು ಬರೋದು. ಇವನು ಬಲ್ಲ ಅದು ಎಷ್ಟು ಜನ ಬಂದಿರಿ, ಅದಾಗೋಲಿ ಇವತ್ತಲೇ ಬೇಕು ಅಂತ ಈ ಕೆಲಸ ಮಾಡ್ತಾ ಇದ್ದೀರಿ. ನಾನಪ್ಪ ಮೊದಲೇ ಬಂದುಡ್ದು ಕೆಟ್ಟ ಕಾಲ ಮಚ್ಚಿ ಬೇರೆ ಒತ್ಕೊ ಬಂದಿದ್ದೀಯಲ್ಲೋ ನೀನು. ನೀವ್ಯಾಕ್ರೆ ಎದ್ರಕೊಂಡಿರ್ರಿ? ಏನು ಅನ್ಕೊಂಡಿದ್ದೀರ ನನ್ನ ನೀವು? DC ನಂಬರ್ ಬೇಕೋ, ತಹಸೀಲ್ದಾರ್ ನಂಬರ್ ಬೇಕೋ? ಶಿವಮೊಗ್ಗ SP ನಮ್ಮ ಸಾಧುದತ್ತೆ ಮಗ, ತಲೆಕೆಟ್ಟು ನನ್ನ ಮಗ. ನಾನು ಬಸ್ಸಾಳ ಸಂತೆ ಮೈದಾನದಲ್ಲಿ 2 ಪೊಲೀಸರು ಕಪಾಲ್ ಕೊಡ್ಬಿಟ್ಟಿದ್ದೆ, ಗಲಾಟೆ ಆಗ್ಬಿಟ್ಟು ನಾನು ಅಂಥವ್ನು. ನಾನು ಆಡೆ ಅವ್ನು ಯಾವನ್ ಬಂದು ನೋಡೇ ಬಿಡ್ತೀನಿ ಅಂತ ಚೇರ್ ಹಾಕೊಂಡು ಕೂತ್ಕೊಬಿಟ್ಟೆ. 2 ಚೇರ್ ಕೂತ್ಕೊಂಡಲ್ಲ. ನನಗೂ ಧೈರ್ಯ ಶುರು ಮಾಡ್ಬಿಟ್ಟೆ ಕಣೆ. 1 2 3 ಪದ ಆಡಿದೆ. ಪೊಲೀಸ್ ಚೀಪ್ ಅವಯ್ಯ ಬತ್ತು ಹತ್ತಿ. ನಮ್ಮ ಹುಡುಗಂದ ಬಂದರು ಪೊಲೀಸರು ಅಂದ. ನಾನಂದೆ ಬರ್ಲಿ ಬಿಡಲೇ, ಪೊಲೀಸರು ಇಲ್ದಾರೆ, ಜೀಪ್ ಇಲ್ದಾರೆ, ರಿಸರ್ವ್ ಬರ್ಲಿ ಬಿಡು. ನನಗೆ ಯಾಕೋ ಭಯ, ನಿನಗೆ ಯಾಕೋ ಭಯ? ನಮ್ಮ ಮಣ್ಣಿಲ್ವ ಇಲ್ಲಿ ತಿರಿಕತ್ತೀನಿ, ಸಂಧಿ ಬಿದ್ದೆದ್ಬಿಟ್ಟು ನನ್ನ ಮನಕಾಯ. DC ನಂಬರು ಇಲ್ಲ, ತಹಸೀಲ್ದಾರ್ ನಂಬರು ಇಲ್ಲ. ನಾನಿವ್ ನೀನು ಮಚ್ಚಿಡ್ಕ ಕೂತಿದ್ದು ಪುಣ್ಯಾತ್ಮನೆ ಅಲ್ಲಿಲ್ಲ. ನಾವೆಲ್ಗೆ ಹೋಮಪ್ಪ, ಬೆಪ್ ನಿಂತಂಗೆ ನಿಂತೀವಿ ಅಲ್ಲೇಯ. ಅವರು ಜೀಪ್ ಇಳಿದು ಬಂದು ಅದ್ಯಾವ ರೋಡ್ ಕಾಸು ಸಾಕಾಗಿದ್ರು ಪುಣ್ಯಾತ್ಮರು. ಬಾಯಿಗೆ ಬಂದದ್ದೆಲ್ಲ ಬೋದವ್ರೆ. ಜಗತ್ಕೆಲ್ಲ ರೋಗ ಬಂದಿದೆ, ಹರಿಕತೆ ಮಾಡಿ ಹರಿಕತೆ ನೀನು ಅಂತ ಇನ್ನೇನು ಬಯಸ್ಕೋಬೇಕಲ್ಲಪ್ಪ. ಅಷ್ಟೊತ್ತಿಗೆ ಅವ್ರು ಯಾರೋ
ಅಯ್ಯೋ ನೀನೇ ಅಲ್ವಾ ಯೂಟ್ಯೂಬಲ್ಲೆಲ್ಲ ಕತೆ ಎಲ್ಲ ಹೇಳಿರೋದು. ಹ್ಞೂ ಸ್ವಾಮಿ ನಾನೇ ಪಾಪಿ ನನ್ನ ಮಗ. ಅಯ್ಯ ನೀನು ಯಾಕೆ ಬರೋಕೆ ಹೋದೆ? ನಮ್ಮ ಸಾಹೇಬ್ರಿಗೆ ಹೇಳ್ಬಿಡ್ತೀನಿ ಪ್ಯಾಕ್ ಮಾಡ್ಕೊಂಡು ತಗೋ. ನಾನು ಸುಮ್ಮ ಬರಬೇಕೋ ಬೇಡವೋ? ಅತಿ ಬುದ್ಧಿ. ಸ್ವಾಮಿ 2,000 ಅಡ್ವಾನ್ಸ್ ಕೊಟ್ಟವ್ರೆ, ಒಂದೇ 1 ಗಂಟೆ ಬಿಟ್ಬಿಟ್ರೆ ನೀವು ಇನ್ನೊಂದು 4 ಪದ ಆಡ್ಬಿಟ್ಟು ಬಾಕಿ ದುಡ್ಡೆಲ್ಲ ಇಸ್ಕೊಂಡೈತಿ ಕಣಪ್ಪ ಅಂತೆ. ಆ ಜೀಪೊಳಗೆ ಕುಂತಿದ್ದವ್ರು ಒಬ್ರು ಅಂತಾರೆ, ಆಯಿತು ಬಾಪ ಸ್ಟೇಷನಲ್ಲಿ ಆಡುವೆ, ನನಗೂ ಬೇಜಾರಾಗದೆ ಅಂದರು. ಅಯ್ಯೋ ಬೇಡ ಕಣಪ್ಪ, ಬಿಟ್ಬಿಟ್ರೆ ಸಾಕು, ಒತ್ತರಣೆ ಮನೆ ಸೇರ್ಕತ್ತೀನಿ ಅಂತ. ಅವನಿಗೆ ಅಷ್ಟೊಂದು ಭಯ ಅದೇ, ನನಗಂದ ನೀ ಧೈರ್ಯವಾಗಿ ಆಡು ನಾನಿವನಿ ಅಂತ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಭಯ ಕಾಡ್ತದೆ. ಸಾಂಸಾರಿಕ ಬಂಧನದ ಭಯ, ವ್ಯವಹಾರದ ನಷ್ಟದ ಭಯ, ಮಕ್ಕಳು ಆದಿ ತಪ್ಪುವ ಭಯ, ಏನೋ ಒಂದೊಂದು ಭಯ ಅಂತಿರ್ತದೆ. ಅದಕ್ಕೆ ಭಯ ದೂರ ಆಗಬೇಕಾದ್ರೆ ಭವರೋಗ ವೈದ್ಯನ ಕೃಪೆ ಬೇಕು. ಕ್ಯಾನ್ಸರು, BP, ಶುಗರು, ಅವೆಲ್ಲದಕ್ಕಿಂತ ದೊಡ್ಡ ರೋಗ ಯಾವುದು ಅಂದರೆ ಅನುಮಾನ ಮತ್ತು ಭಯ. ಇವೆರಡನ್ನ ದೂರ ಇಟ್ಟರೆ ಬದುಕಿನಲ್ಲಿ ಚಂದ ಕಾಣಲಿಕ್ಕೆ ಸಾಧ್ಯ, ಅಂದ ಕಾಣಲಿಕ್ಕೆ ಸಾಧ್ಯ ಬಂದಿಗಳು.